ಎಲ್ಲ ಪ್ರೀತಿಯ 10ನೇ ತರಗತಿ ವಿದ್ಯಾರ್ಥಿಗಳಿಗೆ ಪರೀಕ್ಷಾ ಸಿದ್ಧತೆಗಾಗಿ 10ನೇ ತರಗತಿಯ ಸಮಾಜ ವಿಜ್ಞಾನ ವಿಷಯದ ಕಲಿಕಾ ಸೆರೆ ಈ ಒಂದು PDF ನಿಮಗಾಗಿ. ವಿದ್ಯಾರ್ಥಿಗಳೇ, ಇಲ್ಲಿ ನೀವು ಸ್ಕ್ರೀನ್ನ ಮೇಲೆ ಗಮನಿಸ್ತಾ ಇರತಕ್ಕಂತಹ ಸಮಾಜ ವಿಜ್ಞಾನ ವಿಷಯದ ಎಲ್ಲ ಪಾಠಗಳಲ್ಲಿ ಅತಿ ಮುಖ್ಯವಾಗಿ ಪರೀಕ್ಷಾ ದೃಷ್ಟಿಯಿಂದ ನೀವು ಓದಲೇಬೇಕಾದಂತಹ ಈ ಒಂದು ಸಮಾಜ ವಿಜ್ಞಾನ ಕಲಿಕಾ ಸೆರೆ, ಈ ಒಂದು ಪಾಸಿಂಗ್ ಪ್ಯಾಕೇಜ್ ಅಥವಾ ಅತಿ ಮುಖ್ಯವಾದಂತಹ ಈ PDF ಜಿಲ್ಲಾ ಶಿಕ್ಷಣ ಮತ್ತು ತರಬೇತಿ ಸಂಸ್ಥೆ ಕಮಲಾಪುರ ಕಲಬುರಗಿ ಜಿಲ್ಲೆಯವರ ಕಡೆಯಿಂದ ನೀಡಲಾಗ್ತಾ ಇದೆ. ಇಲ್ಲಿ ಮೊದಲಿಗೆ ಭಾರತದ ನಕ್ಷೆ ಬಿಡಿಸುವಂತಹ ಮತ್ತು ಗುರುತಿಸುವ ಪ್ರಶ್ನೆಗಳು, ನಕ್ಷೆ ಬರೆಯುವಂತಹ ಒಂದು ಸರಳ ವಿಧಾನವನ್ನು ಇಲ್ಲಿ ನಿಮಗಾಗಿ ಇಲ್ಲಿ ನೀಡಲಾಗಿದೆ. ಇಲ್ಲಿ ಭಾರತದ ನಕ್ಷೆಯನ್ನು ಬರೆದು ಆ ನಕ್ಷೆಯಲ್ಲಿ ಸ್ಥಳಗಳನ್ನು ಯಾವ ರೀತಿ ಗುರುತಿಸಬೇಕು ಅಂತಕ್ಕಂತಹ ಸಂಪೂರ್ಣವಾದಂತಹ ಸರಳ ವಿಧಾನವನ್ನು ತಿಳಿಸ್ಕೊಡಲಾಗಿದೆ. ಇಲ್ಲಿ ಭಾರತದ ನಕ್ಷೆಯನ್ನು ಚಿತ್ರಿಸಿ ಕೆಳಗಿನ ಸ್ಥಳಗಳನ್ನು ಗುರುತಿಸಿ. ಈ ಸ್ಥಳಗಳು ಪರೀಕ್ಷಾ ದೃಷ್ಟಿಯಿಂದ ಅತಿ ಹೆಚ್ಚಾಗಿ ಕೇಳ್ತಕ್ಕಂತಹ ಸ್ಥಳಗಳಾಗಿರುತ್ತೆ. ನಂತರ ಸಮಾಜ ವಿಜ್ಞಾನ ವಿಷಯದಲ್ಲಿ ಈ ಒಂದು ಪಾಠಗಳಿಗೆ ಸಂಬಂಧಿಸಿದ ಹಾಗೆ ಪ್ರತಿ ಪಾಠದಲ್ಲಿ ಅತಿ ಮುಖ್ಯವಾಗಿ ಕೇಳ್ತಕ್ಕಂತಹ ಪ್ರಶ್ನೆಗಳನ್ನು ಇಲ್ಲಿ ನಿಮಗೆ ಉತ್ತರ ಸಮೇತ ನೀಡಲಾಗಿದೆ. ಭಾರತಕ್ಕೆ ಯುರೋಪಿಯನ್ನರ ಆಗಮನ, ಈ ಪಾಠದಲ್ಲಿ ನೋಡಿ 1 ಅಂಕದ ಪ್ರಶ್ನೆಗಳು, 2 ಅಂಕದ ಪ್ರಶ್ನೆಗಳು, ಕಾರಣಗಳು, ಪರಿಣಾಮಗಳು ಎಲ್ಲವನ್ನು ಸಹ ಪ್ರಶ್ನೋತ್ತರಗಳನ್ನು ಇಲ್ಲಿ ನಿಮಗೆ ನೀಡಲಾಗಿದೆ. ಮರೆಯದೆ ಓದಬೇಕಾಗಿರತಕ್ಕಂಥ 1 ಅಂಕದ ಅತಿ ಮುಖ್ಯವಾದ ಅಂಶಗಳನ್ನು ಸಹ ಇಲ್ಲಿ ನೀಡಲಾಗಿರುತ್ತೆ. ಅಧ್ಯಾಯ 2 ಬ್ರಿಟಿಷ್ ಆಳ್ವಿಕೆಯ ವಿಸ್ತರಣೆ, ಈ ಪಾಠಕ್ಕೆ ಸಂಬಂಧಿಸಿದ ಹಾಗೆ ನೋಡಿ ಪ್ರಶ್ನೆಗಳನ್ನು ನಾವಿಲ್ಲಿ ಕಾಣಬಹುದು. ಹಾಗೆ ಆ ಪ್ರಶ್ನೆಗಳಿಗೆ 1 ಅಂಕದ ಪ್ರಶ್ನೆಗಳು, 2 ಅಂಕದ ಪ್ರಶ್ನೆಗಳನ್ನು ಇಲ್ಲಿ ಪಟ್ಟಿ ಮಾಡಲಾಗಿರುತ್ತೆ. ನಂತರ ಅಧ್ಯಾಯ 6 ಸಾರ್ವಜನಿಕ ಆಡಳಿತ ಒಂದು ಪರಿಚಯ, ಈ ಒಂದು ಸಾರ್ವಜನಿಕ ಆಡಳಿತದ ಪ್ರಾಮುಖ್ಯತೆ, ಮಹತ್ವ, ಇಲ್ಲಿ ಆ ಪ್ರಶ್ನೋತ್ತರಗಳನ್ನು ಸವಿರವಾಗಿ ನಿಮಗಾಗಿ ಪ್ರಶ್ನೆಗಳೊಂದಿಗೆ ಮುಖ್ಯ ಅಂಶಗಳನ್ನು ಸಹ ನೀಡ್ತಾ ಈ ಒಂದು ಪಾಸಿಂಗ್ ಪ್ಯಾಕೇಜ್ನಲ್ಲಿ ಕಾಣಬಹುದಾಗಿರುತ್ತೆ. ಅಧ್ಯಾಯ 8 ಸಾಮಾಜಿಕ ಸ್ತರ ವಿನ್ಯಾಸಕ್ಕೆ ಸಂಬಂಧಿಸಿರ್ತಕ್ಕಂತಹ ಪ್ರಶ್ನೋತ್ತರಗಳು, ಪಾಠದ ಅತಿ ಮುಖ್ಯ ಅಂಶಗಳು, ಪರೀಕ್ಷಾ ದೃಷ್ಟಿಯಿಂದ ಓದಲೇಬೇಕಾದಂತಹ ಅಂಶಗಳನ್ನು ನೀಡಲಾಗಿದೆ. ನಂತರ ಅಧ್ಯಾಯ 10 ಭಾರತ ಭೌಗೋಳಿಕ ಸ್ಥಾನ ಮತ್ತು ಪ್ರಾಕೃತಿಕ ಲಕ್ಷಣಗಳಿಗೆ ಸಂಬಂಧಿಸಿರ್ತಕ್ಕಂತಹ ಪ್ರಶ್ನೆಗಳು ಮತ್ತು ಉತ್ತರಗಳು. ಹಾಗೆ ಅಧ್ಯಾಯ 11 ಭಾರತದ ಋತುಗಳ ಪಾಠದ ಅತಿ ಮುಖ್ಯ ಪ್ರಶ್ನೆಗಳು. ಅಧ್ಯಾಯ 15ಕ್ಕೆ ಬಂದಾಗ ಅರ್ಥವ್ಯವಸ್ಥೆ ಮತ್ತು ಸರ್ಕಾರ, ಪಂಚವಾರ್ಷಿಕ ಯೋಜನೆ, ಆರ್ಥಿಕ ಯೋಜನೆ ಮತ್ತು ಹಸಿರು ಕ್ರಾಂತಿಗೆ ಸಂಬಂಧಿಸಿರ್ತಕ್ಕಂತಹ ಪ್ರಶ್ನೋತ್ತರಗಳನ್ನು ಇಲ್ಲಿ ಕಾಣಬಹುದಾಗಿರುತ್ತೆ. ನಂತರ ಅಧ್ಯಾಯ 16ಕ್ಕೆ ಬಂದಾಗ ಬ್ಯಾಂಕ್ ವ್ಯವಹಾರಗಳಲ್ಲಿ ಬ್ಯಾಂಕಿನ ಗುಣಲಕ್ಷಣಗಳು, ಬ್ಯಾಂಕಿನ ವಿವಿಧ ಪ್ರಕಾರಗಳು, ಬ್ಯಾಂಕಿನ ಕಾರ್ಯಗಳು ಮತ್ತು ಸೇವೆಗಳು, ಬ್ಯಾಂಕ್ ಖಾತೆ ತೆರೆಯಲು ಅನುಸರಿಸುವ ವಿಧಾನಗಳು, ಬ್ಯಾಂಕ್ ಖಾತೆಯ ವಿಧಗಳು, ಅವುಗಳ ವ್ಯತ್ಯಾಸಗಳನ್ನು ಎಲ್ಲವನ್ನು ಸಹ ಇಲ್ಲಿ ಪಟ್ಟಿ ಮಾಡಿ ನೀಡಲಾಗಿದೆ. ಇದರ ಜೊತೆಗೆ ನಿಮಗೆ ಆ ಒಂದು ಪಾಸಿಂಗ್ ಪ್ಯಾಕೇಜ್ಗೆ ಸಂಬಂಧಿಸಿದ ಹಾಗೆ ಪ್ರಶ್ನೆಗಳನ್ನು ಸಹ ಇಲ್ಲಿ ನೀಡ್ತಾ ಹೋಗಿದ್ದಾರೆ. ಇಲ್ಲಿ ಸಮಾಜ ವಿಜ್ಞಾನದ ಎಲ್ಲ ಒಂದು ಪಾಠಗಳ ಪ್ರಶ್ನೋತ್ತರಗಳು ಮತ್ತು ಕೀ ಉತ್ತರಗಳು ಮತ್ತು ಅತಿ ಮುಖ್ಯವಾಗಿ ಓದಬೇಕಾಗಿರ್ತಕ್ಕಂಥ ಅಂಶಗಳನ್ನು ಪಟ್ಟಿ ಮಾಡಿ ನೀಡಲಾಗಿದೆ. ವಿದ್ಯಾರ್ಥಿಗಳ ಈ ಒಂದು ಕಲಿಕಾ ಸೆರೆಯ PDF ಅನ್ನು ಈ ವಿಡಿಯೋದ ಡಿಸ್ಕ್ರಿಪ್ಷನ್ನಲ್ಲಿ ನೀಡಿರ್ತೇನೆ. ಅಂದರೆ ಈ ವಿಡಿಯೋದ ಹೆಸರಿನ ಕೆಳಗಡೆ ಡಿಸ್ಕ್ರಿಪ್ಷನ್ನಲ್ಲಿ ಈ ಕಲಿಕಾ ಸೆರೆ ಒಂದು PDF ಲಿಂಕನ್ನು ನೀಡಿದ್ದೇನೆ. ವಿದ್ಯಾರ್ಥಿಗಳೇ, ನೀವು ಅದನ್ನು ಡೌನ್ಲೋಡ್ ಮಾಡಿಕೊಂಡು ನೀವು ಓದ್ಕೋಬಹುದಾಗಿರುತ್ತೆ. ಇದು ನಿಮ್ಮ ಪರೀಕ್ಷಾ ಸಿದ್ಧತೆಗೆ ಸಮಾಜ ವಿಜ್ಞಾನ ವಿಷಯದಲ್ಲಿ ಬಹಳ ಸಹಕಾರಿಯಾಗುತ್ತೆ. ಯಾಕಂದರೆ ಇಲ್ಲಿ ಎಲ್ಲ ಪಾಠಗಳ ಅತಿ ಮುಖ್ಯವಾದ ಅಂಶಗಳನ್ನು, ಪ್ರಶ್ನೋತ್ತರಗಳನ್ನು ಪಟ್ಟಿ ಮಾಡಿ ನಿಮಗೆ ಸುಲಭವಾಗಿ ಓದಲು ಸಹಕಾರಿಯಾಗುವಂತೆ ಇದನ್ನು ರಚಿಸಿರ್ತಾರೆ. ಈ ಒಂದು PDF ಅನ್ನು ತಪ್ಪದೆ ಡೌನ್ಲೋಡ್ ಮಾಡಿಕೊಳ್ಳಿ. ಹಾಗೆ ಪರೀಕ್ಷೆಗೆ ನಿಮಗೆ ಸಹಕಾರಿಯಾಗುತ್ತೆ, ಓದಿ ತಪ್ಪದೆ ಅಂತ ತಿಳಿಸುತ್ತಾ ಇನ್ನು ಹೆಚ್ಚಿನ ವಿಡಿಯೋಗಳಿಗೆ ತಪ್ಪದೆ ಲರ್ನ್ ಈಸಿಲಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಅಂತ ಹೇಳ್ತಾ, ಎಲ್ಲ ವಿದ್ಯಾರ್ಥಿಗಳು ತಪ್ಪದೆ ಲರ್ನ್ ಈಸಿಲಿ ಚಾನಲ್ನಲ್ಲಿ ಬರ್ತಕ್ಕಂಥ ವಿಡಿಯೋಗಳನ್ನು ನೋಡಿ ಲೈಕ್ ಮಾಡಿ, ನಿಮ್ಮ ಸ್ನೇಹಿತರಿಗೂ ಸಹ ಶೇರ್ ಮಾಡಿ ಅಂತ ತಿಳಿಸುತ್ತೇನೆ.